ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವೆಂದುಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಅದರಲ್ಲೂ ವಿಶೇಷವಾಗಿ ಮನೋಗತ ಪ್ರಶ್ನಾತಂತ್ರ ಅನ್ನೋದಕ್ಕಿಂತ ಭಾನುವಾರದ ರಾಶಿ ಫಲವನ್ನು ಶುರು ಮಾಡೋಣ. ಈಗಾಗಲೇ ಸುಮಾರು ಭಾನುವಾರಗಳು ಕಳೆದು ಬಂತು. ಈಗ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಮಾಡೋಣ. ಈ ದಿನದ ಭವಿಷ್ಯ, ಈ ದಿನದ ವಿಶೇಷತೆ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲ ಪಕ್ಷೆ 8/5/2022 ಭಾನುವಾರ ಸಪ್ತಮಿ ಪುಷ್ಯ ನಕ್ಷತ್ರ ಭಗೀರಥ ಜಯಂತಿ. ಇವತ್ತಿನ ದಿನ ಈ ಒಂದು ಸುದಿನ ವಿಶೇಷವಾಗಿ ಭಾನುವಾರದಂದು ಭಗೀರಥ ಜಯಂತಿ ಬಂದಿರತಕ್ಕಂಥದ್ದು. ಭಗೀರಥ ಮುನಿಗಳು ಗಂಗೆಯನ್ನ ಧರೆಗಿಳಿಸಿರ್ತಕ್ಕಂಥ ಕ್ಷಣ ಈ ಸುದಿನ. ಭಗೀರಥ ಜಯಂತಿ, ಭಗೀರಥ ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿನ್ನ ಇವತ್ತಿನ ದಿವಸ ನಾನು ನಿಮ್ಗೆ ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಣ್ಣ ವಿಷಯವನ್ನ ತಿಳಿಸ್ಕೊಡ್ಬೇಕು. ವಿಷಯ ಅನ್ನೋದಕ್ಕಿನ್ನ ಒಂದು ಸಣ್ಣ ಕತೆ, ನೀತಿ ಕತೆ ಅಂತಾನೆ ಹೇಳ್ಬೋದು. ಆ ಒಂದು ಕಥೆಯನ್ನ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ಲೇಬೇಕು. ಈಗ ನಾನು ಪ್ರತಿನಿತ್ಯ ಈಗ ಮೊಬೈಲ್ ನೋಡ್ಬೇಕಾದ್ರೆ ಈ ಒಂದು ಸಣ್ಣ ಮೆಸೇಜ್ ಬಂತು. ಆ ಒಂದು ಮೆಸೇಜ್ ಅನ್ನ ಓದಿದ ತಕ್ಷಣ ನಾನು ಕೂಡ ಒಂದು ಸೆಕೆಂಡ್ ಭಾವುಕನಾದೆ. ಅಂಥ ಮೆಸೇಜ್ ಏನಪ್ಪಾ, ಆ ಮೆಸೇಜ್ನಲ್ಲಿ ಅಂಥ ವಿಷಯ ಏನಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕೋವಿಡ್ ಸಮಯದಲ್ಲಿ ಹೀಗೆ ಒಬ್ಬ ಡಾಕ್ಟ್ರು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ವೃದ್ಧರಿಗೆಲ್ಲರಿಗೂ ಕೂಡ ಕೋವಿಡ್ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಅದರಲ್ಲಿ ಕೆಲವೊಂದಷ್ಟು ಜನಕ್ಕೆ ಕೋವಿಡ್ ಟೆಸ್ಟ್ಗಳನ್ನು ಕೂಡ ಮಾಡಿದ್ರು. ಆ ವೃದ್ಧಾಶ್ರಮದಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಅಜ್ಜಿಗೆ ನೋಡಮ್ಮ, ನಿಮಗೆ ಕೊರೋನಾ ಪಾಸಿಟಿವ್ ಬಂದಿದೆ, ನಿಮ್ಮನ್ನ ನಾವು ಕ್ವಾರಂಟೈನ್ ಮಾಡಬೇಕು ಅಂತ ಆ ಅಜ್ಜಿ ಹತ್ರ ಬಂದು ಕೇಳ್ಕೊಂಡಾಗ ಆ ಅಜ್ಜಿ ಏನ್ ಹೇಳ್ತಾರೆ ಗೊತ್ತಾ ಡಾಕ್ಟರ್ಗೆ? ಅಜ್ಜಿ ಹೇಳ್ತಕ್ಕಂಥ ಮಾತು ಬಹಳ ದುಃಖವನ್ನ ಉಂಟು ಮಾಡತಕ್ಕಂಥದ್ದಿದೆ. ಡಾಕ್ಟ್ರೇ, ಈಗ ಕಳೆದ 1 ವರ್ಷ 2 ವರ್ಷದಿಂದ ಕೋವಿಡ್ ಬಂದಿದೆ, ಕ್ವಾರಂಟೈನ್ ಮಾಡ್ತಾ ಇದ್ದೀರಾ. ಆದ್ರೆ ನಾನು ಎಷ್ಟೋ ವರ್ಷಗಳಿಂದ ಇದೇ ವೃದ್ಧಾಶ್ರಮದಲ್ಲಿ ಕ್ವಾರಂಟೈನ್ ಆಗೋಗಿದ್ದೀನಿ. ನನಗೆ ಎಲ್ಲಿಯ ಕೋವಿಡ್, ಎಲ್ಲಿಯ ಪಾಸಿಟಿವ್, ಏನ್ ಹೇಳ್ತೀರಾ ಡಾಕ್ಟರ್ ಇದಕ್ಕೆ ನೀವು ಅಂತಂದಾಗ ಡಾಕ್ಟರ್ಗೂ ಕೂಡ ಒಂದು ಕ್ಷಣ ಮನಸ್ಸಿಗೆ ಬಹಳ ಬೇಜಾರಾಯ್ತು. ಈ ವಿಚಾರವನ್ನ ಕೇಳಿ ಆ ಒಂದು ಮೆಸೇಜ್ ಅನ್ನ ಓದಿದ ತಕ್ಷಣ ನನಗೂ ಕೂಡ ಬಹಳ ಮನಸ್ಸಿಗೆ ನೋವಾಯ್ತು. ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಾ ಇದ್ದೇವೆ. ನಾವೆಲ್ಲ ತಪ್ಪು ಮಾಡ್ತಾ ಇದ್ದೇವೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ತಪ್ಪು ಮಾಡ್ತಾ ಇದ್ದಾನೆ, ಅವನಿಗೆ ಬುದ್ಧಿ ಹೇಳ್ದಿರಾ ನಾವು ಸುಮ್ಮನಾಗಿ ಸೈಲೆಂಟ್ ಆಗಿ ಕೂತ್ಕೊಳ್ತಾ ಇದೀವಲ್ಲ, ಆ ತಪ್ಪನ್ನ ನಾವು ಮಾಡ್ತಾ ಇದ್ದೇವೆ. ಈ ವಿಚಾರವಾಗಿ ಹೇಳ್ಬೇಕಂದ್ರೆ ನಾವೆಲ್ಲರೂ ಕೂಡ ತಪ್ಪು ಮಾಡ್ತಾ ಇದ್ದೇವೆ. ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಅವರ ತಂದೆ ತಾಯಿನ ನೋಡ್ಕೊಳಕ್ಕಾಗ್ದಿರಾ, ಆ ಒಂದು ಯೋಗ್ಯತೆ ಇಲ್ದಿರಾ ಅವರು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸಬೇಕಾದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಬೇಕು. ಯಾರು ಕೂಡ ತಂದೆ ತಾಯಿ ವಯಸ್ಸಾಯ್ತು ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ದಯವಿಟ್ಟು ಯಾರು ಕೂಡ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ಆ ಒಂದು ತಪ್ಪು ಯಾರು ಕೂಡ ಮಾಡಬೇಡಿ. ಯಾಕೆಂದ್ರೆ ಇನ್ನ 7 ಜನ್ಮಕ್ಕಾಗುವಷ್ಟು ಪಾಪವನ್ನ ಕಟ್ಕೊಳ್ತಕ್ಕಂಥ ಕ್ಷಣ ಆ ಕ್ಷಣ. ಯಾರು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ, ನನಗೆ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಯಾರು ಕರ್ಕೊಂಡು ಹೋಗ್ಬಿಡ್ತಿರೋ ಅಲ್ಲಿಗೆ ಶುರು ನಿಮ್ಮ ಪಾಪದ ಕೂಡ ತುಂಬಲಿಕ್ಕೆ ಬರುತ್ತೆ. ಯಾರು ಕೂಡ ಈ ತಪ್ಪನ್ನ ಮಾಡಬೇಡಿ. ಎಲ್ರು ಕೂಡ ತಂದೆ ತಾಯಿನ ನಿಮ್ಮ ಕೊನೆ ಉಸಿರಿರೋ ತನಕನೂ ಕೂಡ ತಂದೆ ತಾಯಿನ ಜೊತೆಯಲ್ಲೇ ಇಟ್ಕೊಳ್ಳಿ. ಅವರ ಕೊನೆ ಉಸಿರಿರೋ ತನಕನೂ ಕೂಡ ಅವರನ್ನ ಸುಖ ಶಾಂತಿ ನೆಮ್ಮದಿಯಿಂದ ಇಡ್ಲಿಕ್ಕೆ ಪ್ರಯತ್ನ ಪಡಿ. ಮನೆಯಲ್ಲಿ ತಂದೆ ತಾಯಿ ವಯಸ್ಸಾದ್ಮೇಲೆ ಸ್ವಲ್ಪ ಕಿರಿಕಿರಿಗಳು, ಸಣ್ಣ ಪುಟ್ಟ ಜಗಳ ವಿಚಾರಗಳು ಬರ್ತಕ್ಕಂಥದ್ದೇ, ಅದು ಸಾಮಾನ್ಯ. ಯಾಕೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದೇ ರೀತಿ ಕಿರಿಕಿರಿ ಮಾಡಿದ್ವಿ ಅಂತ ತಂದೆ ತಾಯಿ ನಮ್ಮನ್ನೇನಾದ್ರೂ ಹಾಸ್ಟೆಲ್ ಕಳ್ಸಿದ್ರ? ಇಲ್ಲ. ಓದಲಿಕ್ಕೆ
ಒಂದೊಳ್ಳೆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅಂತ ನಮ್ಮನ್ನ ಹಾಸ್ಟೆಲ್ಗೋ ಇಲ್ಲಾಂದ್ರೆ ಬೇರೆ ಎಲ್ಲಾದ್ರೂ ದೂರ ಕಳಿಸ್ತಾ ಇದ್ರೆ ಹೊರತಾಗಿ ನಮ್ಮನ್ನ ನೋಡ್ಕೊಳಕ್ಕಾಗಲ್ಲ, ನಮ್ಮ ಕೈಯೆಲ್ಲ ಶಕ್ತಿ ಇಲ್ಲ ಅಂತ ನಮ್ಮನ್ನೇನಾದ್ರೂ ಹಾಸ್ಟೆಲ್ ಕಳಿಸಿದಾರ? ಅದೇ ರೀತಿ ನಾವು ನಮ್ಮ ತಂದೆ ತಾಯಿಯನ್ನ ಜೊತೆಯಲ್ಲೇ ಇಟ್ಕೊಂಡು ಸಾಕಬೇಕು. ಅದು ಭಗವಂತ ನಮಗೆ ಜನ್ಮವನ್ನ ಕೊಟ್ಟಿದ್ದಕ್ಕೂ ನಾವು ಸಾರ್ಥಕತೆಯ ಬದುಕು ಅನ್ನೋದು. ಅದಕ್ಕೋಸ್ಕರ ನಾನು ಈ ಭಾನುವಾರದ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಯಾರು ಕೂಡ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡಿ. ಒಂದು ವೇಳೆ ಕಳಿಸಿದ್ರೆ ದಯವಿಟ್ಟು ವಾಪಸ್ ಕರ್ಕೊಂಡು ಬನ್ನಿ. ಅವರನ್ನ ಆದಷ್ಟು ನಗನಗ್ತಾ ಇರ್ಲಿಕ್ಕೆ ಪ್ರಯತ್ನ ಪಡಿಸಿ. ಅವ್ರ ಜೊತೆ ಸುಖ ಶಾಂತಿ ನೆಮ್ಮದಿಯಿಂದ ಪ್ರಯತ್ನ ಪಡಿ. ಅವ್ರ ಜೊತೆ ವಾದ ವಿವಾದ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವರೆಷ್ಟೇ ಬೈದ್ರು ಕೂಡ ನಮ್ಮ ತಂದೆ ತಾಯಿ. ಅವ್ರ ಜೊತೆ ವಾದ ವಿವಾದ ಮಾಡಿದ್ರೆ ತಾನೇ ನಮಗೆ ಸಮಸ್ಯೆ. ವಾದ ವಿವಾದ ಮಾಡೋದೇ ಬೇಡ. ಇನ್ನಿಷ್ಟು ಬೈದು ನಮ್ಮನ್ನ ಉಗಿದು ಉಪ್ಪಾಕಿದ್ರು ಕೂಡ ಒಂದು ಕ್ಷಣ ಮೌನ, ಅಷ್ಟೇ ಅದಕ್ಕೆ ಉತ್ತರ. ಆ ಮೌನದ ಹಿಂದೆ ಬಹಳ ದೊಡ್ಡ ಕನಸಿರ್ತಕ್ಕಂಥದ್ದಿದೆ. ಆ ಒಂದು ಕನಸನ್ನ ಪ್ರತಿಯೊಬ್ರು ಕೂಡ ನನಸು ಮಾಡ್ಕೊಳ್ಬೇಕು. ತಂದೆ ತಾಯಿಯ ಕನಸನ್ನ ನನಸು ಮಾಡ್ತಕ್ಕಂಥ ಆ ಒಂದು ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ಈ ಮಾತನ್ನ ನಾನೇನು ಕೇಳಿದೆ ಅಂದ್ರೆ, ಆ ಮೆಸೇಜ್ ಕಾರಣ. ಆ ಒಂದು ಮೆಸೇಜು ನನ್ನ ಮನಸ್ಸಿನ ಮೇಲೆ ಇಷ್ಟು ಪ್ರಭಾವ ಬೀರಿದೆ. ನಾನು ಹೇಳ್ತಾ ಇರ್ತಕ್ಕಂಥ ನಾನು ಕೊಡ್ತಾ ಇರ್ತಕ್ಕಂಥ ಈ ಒಂದು ಮೆಸೇಜು ನಿಮ್ಮ ಮನಸ್ಸಿನ ಮೇಲೂ ಕೂಡ ಅಷ್ಟೇ ಪ್ರಭಾವವನ್ನು ಬೀರಬೇಕು. ತಾವೆಲ್ಲರೂ ಕೂಡ ಇದನ್ನು ನಿರ್ಲಕ್ಷ್ಯತನ ಮಾಡಿದ್ರೆ ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ತಾವೆಲ್ಲರೂ ಕೂಡ ಯಾರ್ಯಾರು ಒಂದು ವೇಳೆ ತಂದೆ ತಾಯಿನ ಕಳಿಸಿದಾರೋ ಅವರೆಲ್ಲರಿಗೂ ಕೂಡ ಬುದ್ಧಿವಾದ ಹೇಳಿ ಅವರವರ ತಂದೆ ತಾಯಿನ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರುವಂತ ಜವಾಬ್ದಾರಿ ಕೆಲಸ ನಾವು ಮಾಡಬೇಕು. ಪ್ರತಿಯೊಬ್ರು ಕೂಡ ತಂದೆ ತಾಯಿಗೆ ಗೌರವಿಸೋಣ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಭಾನುವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ತಂತ್ರಸಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಂತ್ರಸಾರ ಏನಕ್ಕೆ ಮಾಡಬೇಕು ಅಂದ್ರೆ, ಯಾರು ನಾನು ಈ ಒಂದು ಕೆಲಸವನ್ನ ಮಾಡಬೇಕು ಅನ್ಕೊಂತಾ ಇದ್ದೀನಿ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಈ ಕೆಲಸ ನಾನು ಮಾಡಬೇಕು ಅಂತ ಬಹಳಷ್ಟು ಸತಿ ಪ್ರಯತ್ನ ಪಡ್ತಾ ಇದ್ದೀನಿ, ಆ ಕಾರ್ಯಸಿದ್ಧಿ ಆಗ್ತಾ ಇಲ್ಲ, ಆ ಒಂದು ಸಮಯದಲ್ಲಿ ತಮಗೊಂದು ತಂತ್ರಸಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ತಂತ್ರಸಾರ ತಾವು ಮಾಡಿದ್ದೆ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಸುಮಾರು ದಿವಸದಿಂದ ನೀವು ಅನ್ಕೊಂತಾ ಇರ್ತಕ್ಕಂಥ ಆ ಒಂದು ಕೆಲಸ ಈ ಒಂದು ತಂತ್ರಸಾರವನ್ನ ಮಾಡಿದ್ಮೇಲೆ ನೆರವೇರ್ತಕ್ಕಂಥದ್ದಿರುತ್ತೆ. ಆದ್ರೆ ಇಲ್ಲಿ ತಂತ್ರಸಾರ ನಾನು ಹೇಳ್ದೆ ನೀವು ಮಾಡಿದ್ರಿ ಅಷ್ಟೇ ಇರಬಾರ್ದು, ಅಲ್ಲಿ ನಿಮಗೆ ಫಲ ಸಿಗೋದಿಲ್ಲ. ತಂತ್ರಸಾರವನ್ನ ಹೇಳೋದು ತಾವು ಮಾಡೋದು, ಅದರಲ್ಲಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಎಷ್ಟು ಕಾನ್ಸಂಟ್ರೇಷನ್ ಇಂದ ತಾವು ತಂತ್ರಸಾರವನ್ನ ಮಾಡ್ತಿರೋ ಆಗ ಕಾರ್ಯಸಿದ್ಧಿ ಆಗತ್ತೆ. ಯಾಕೆಂದ್ರೆ ಸುಮಾರು ಜನ ತಾವು ಮಾಡ್ತಾ ಇರ್ತಕ್ಕಂಥ ತಪ್ಪೇನಪ್ಪಾ ಅಂದ್ರೆ, ನಾವು ಒಂದು ತಂತ್ರಸಾರವನ್ನ ಹೇಳ್ತೀವಿ, ತಾವು ಅದನ್ನ ಕೇಳಿಸ್ಕೊಳ್ತೀರಾ, ಮನೆಗೆ ಹೋಗ್ತೀರಾ, ತಂತ್ರಸಾರ ಏನಿದೆಯಪ್ಪ ಮಾಡಿದ್ವಪ್ಪ ಮುಗ್ದೋಯ್ತು. ಅಷ್ಟು ಮಾಡಿದ್ರೆ ತಂತ್ರಸಾರ ಆಗಲ್ಲ, ಸಂಪೂರ್ಣ ಆಗಲ್ಲ. ಈ ಒಂದು ತಂತ್ರಸಾರ ನನಗೆ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ, ನಾನು ಈ ತಂತ್ರಸಾರವನ್ನ ಮಾಡಿದ್ರೆ ನನಗೆ ಒಳ್ಳೇದಾಗೇ ಆಗತ್ತೆ ಅನ್ನೋ ಒಂದು ಮನಸ್ಥಿತಿ ಬೇಕು. ಆಗುತ್ತೋ ಇಲ್ವೋ ಅನ್ನೋ ಮಿಶ್ರ ಮನಸ್ಥಿತಿ ಬೇಡ. ಹಾಗೆ ಆಗತ್ತೆ ಅನ್ನೋ ಒಂದು ಮನಸ್ಥಿತಿಯಿಂದ ತಾವು ಈ ತಂತ್ರಸಾರವನ್ನ ಮಾಡಿದ್ದೇ ಆದ್ರೆ ಸಾಕಷ್ಟು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಈ ಒಂದು ತಂತ್ರಸಾರ ಏನಪ್ಪಾ, ಮೊದಲನೇದಾಗಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಒಂದು ಬಿಳಿಯ ವಸ್ತ್ರ, ಒಂದು ವಿಳೆದೆಲೆ, ಒಂದು ಜಾಕಾಯಿ, 2 ಎಡಮುರಿ ಮತ್ತು ಬಲಮುರಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಒಂದು ಬಿಳಿಯ ವಸ್ತ್ರ, ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಒಂದು ವಿಳೆದೆಲೆ, ಒಂದು ಜಾಕಾಯಿ, 2 ಎಡಮುರಿ ಮತ್ತು ಬಲಮುರಿ. ಇದನ್ನ ತಗೊಳ್ಬೇಕು. ಇದರ ಜೊತೆ ಅರಿಶಿನ, ಕುಂಕುಮ ಮತ್ತು ಅಪ್ಪಟ ಶ್ರೀಗಂಧ. ಅರಿಶಿನ, ಕುಂಕುಮ ಮತ್ತು ಅಪ್ಪಟ ಶ್ರೀಗಂಧ. ಇದರ ಜೊತೆಗೆ ಕೊನೆಯಲ್ಲಿ ಬೇಕಾಗಿರ್ತಕ್ಕಂಥ ಒಂದು ದಿವ್ಯ ವಸ್ತು ಏನಪ್ಪಾ ಅಂದ್ರೆ ತುಳಸಿಯ ಕಡ್ಡಿ. ತುಳಸಿಯ ಕಡ್ಡಿ ಇದು ತಮಗೆ ಬೇಕಾಗಿರ್ತಕ್ಕಂಥ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇನ್ನು ತಂತ್ರಸಾರ ಮಾಡುವುದು ಹೇಗೆ ಇದನ್ನ ತಿಳಿಸ್ಕೊಡ್ತೀನಿ. ತಂತ್ರಸಾರ ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ, ಮೊದಲನೇದಾಗಿ ನಾನೊಂದು ಶ್ವೇತ ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನ ಕೇಳಿದ್ದೆ. ಆ ವಸ್ತ್ರ ಕರವಸ್ತ್ರ ಆದ್ರೂ ಪರವಾಗಿಲ್ಲ, ಕರವಸ್ತ್ರ ಅಂದ್ರೆ ಕರ್ಚೀಫ್ ಆದ್ರೂ ಕೂಡ ಪರವಾಗಿಲ್ಲ. ಆದ್ರೆ ತಾವು ಇಲ್ಲಿ ಬಳಸ್ತಾ ಇರ್ತಕ್ಕಂಥ ಶ್ವೇತವರ್ಣದ ಬಟ್ಟೆ ಹೊಸದೇ ಆಗಿರ್ಬೇಕು. ಅದನ್ನ ಉಪಯೋಗಿಸಿರ್ತಕ್ಕಂಥದ್ದು ಬೇಡ. ಹೊಸ ಶ್ವೇತವರ್ಣದಲ್ಲಿರ್ತಕ್ಕಂಥ ಬಟ್ಟೆಯನ್ನೇ ತಗೊಳ್ಬೇಕು. ಆದಷ್ಟು ಕರ್ಚೀಫೆ ತಗೊಳ್ಳಿ. ಹೊಸ ತೀರಾ ದೊಡ್ಡದು ಬೇಡ, ಕರ್ಚೀಫೆ ತಗೊಳ್ಳಿ. ಪುಟ್ಟದಾಗಿ ಚಿಕ್ಕದಾಗಿ ಬಹಳ ಚೆನ್ನಾಗಿರುತ್ತೆ. ಇನ್ನ ಅದನ್ನ ತಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಿಶಿನದ ನೀರಿನಲ್ಲಿ ಆ ಒಂದು ಬಟ್ಟೆಯನ್ನ ಅದ್ಬೇಕು. ಅದ್ಬಿಟ್ಟು ಅರಿಶಿನದ ನೀರಿನಲ್ಲಿ ಅದ್ಬಿಟ್ಟು ಕಂಪ್ಲೀಟ್ ಆಗಿ ಯೆಲ್ಲೋ ಕಲರ್ ವರ್ಣಕ್ಕೆ ತಿರುಗಿದ ಮೇಲೆ ಅದನ್ನ ಒಣಗಾಕ್ಬಿಡಿ. ಮಡಿಯಲ್ಲೇ ಇರಬೇಕು. ಇನ್ನ ಸಂಜೆ
ಆ ಒಣಗಿರ್ತಕ್ಕಂಥ ಹಳದಿ ಕಲರ್ ವಸ್ತ್ರದಲ್ಲಿ ಒಂದು ವಿಳೆದೆಲೆಯನ್ನ ಇಟ್ಟು ವಿಳೆದೆಲೆಯ ಮೇಲೆ ಅಪ್ಪಟ ಶ್ರೀಗಂಧವನ್ನ ಕಳಿಸಿ ತುಳಸಿ ಕಡ್ಡಿಯಲ್ಲಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರೆದು ಅದರ ಮೇಲೆ ಒಂದು ಜಾಕಾಯಿ, ಎರಡು ಎಡಮುರಿ ಬಲಮುರಿ ಅರಿಶಿನ ಕುಂಕುಮವನ್ನ ಹಾಕಿ ಆ ಬಟ್ಟೆಯನ್ನ ಗಂಟು ಕಟ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಬಿಳಿಯ ಬಟ್ಟೆ, ಅದನ್ನ ಅರಿಶಿನಕ್ಕೆ ಟರ್ನ್ ಮಾಡಿದ್ದಾಯ್ತು, ಯೆಲ್ಲೋ ಕಲರ್ ವಸ್ತ್ರ ಆಯ್ತು. ಇವಾಗ ಆ ವಸ್ತ್ರದ ಮೇಲೆ ಒಂದು ವಿಳೆದೆಲೆಯನ್ನ ಇಡ್ತೀರಾ, ವಿಳೆದೆಲೆಯ ಮಧ್ಯದಲ್ಲಿ ಶ್ರೀಗಂಧದಲ್ಲಿ ತುಳಸಿ ಕಡ್ಡಿಯ ಜೊತೆ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರೀತೀರಾ. ಅದರ ಮೇಲೆ ಒಂದು ಜಾಕಾಯಿ, ಎರಡು ಮುರಿ ಮತ್ತು ಬಲಮುರಿ ಇದನ್ನ ಇಡ್ತೀರಾ. ಇನ್ನ ಅರಿಶಿನ ಕುಂಕುಮ ಅದರ ಜೊತೆ ತಾವು ಬಳಸಿರ್ತೀರಲ್ಲ ತುಳಸಿ ಕಡ್ಡಿಯ ಕಡ್ಡಿ, ಅದನ್ನು ಕೂಡ ಅದ್ರ ಮೇಲೆ ಇಡಬೇಕು. ಸಂಜೆ ಸೂರ್ಯಾಸ್ತ ಆಗುವ ಸಮಯದಲ್ಲಿ ಆ ಒಂದು ಬಟ್ಟೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ಸೇರಿಸಿ ಗಂಟು ಕಟ್ಟಿ ಅದನ್ನ ಸೂರ್ಯಾಸ್ತ ಆಗಿದ ನಂತರ, ಕರೆಕ್ಟ್ ಆಗಿ ಸೂರ್ಯಾಸ್ತ ಆಗಿದ ನಂತರ ಅದನ್ನ ಬೆಂಕಿಯಲ್ಲಿ ಸುಡಬೇಕು. ಬೆಂಕಿಯಲ್ಲಿ ಸುಡಬೇಕಾದ್ರೆ ತಾವು ಯಾವ ಕೆಲಸದ ಬಗ್ಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೀರೋ ಆ ಒಂದು ಕೆಲಸ ವಿಚಾರವಾಗಿ ಬೆಂಕಿ ಹುರಿಯುವ ಸಮಯದಲ್ಲಿ ಪ್ರತಿಯೊಂದು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಬೆಂಕಿ ಉರಿದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥ ಬೂದಿಯನ್ನ ತುಪ್ಪದಲ್ಲಿ ಮಿಶ್ರಣ ಮಾಡಿ ಆ ಒಂದು ಕಪ್ಪನ್ನ ಪ್ರತಿ ದಿವಸ ತಮ್ಮ ಬಲಗಡೆ ಹುಬ್ಬಿಗೆ ಇಟ್ಕೊಳ್ತಾ ಬನ್ನಿ. ಇದು ತಮ್ಮ ಕೆಲಸ ಕಾರ್ಯಸಿದ್ಧಿ ಆಗುವ ತನಕನೂ ಇಟ್ಕೊಂಡು ಬನ್ನಿ. ಒಂದು ವೇಳೆ ಆದಷ್ಟು ಬೇಗ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಯ್ತು ಅಂದ್ರೆ ಆ ಕಪ್ಪನ್ನ ಮತ್ತೆ ಉಪಯೋಗಿಸ್ಕೊಳ್ಳಕ್ ಹೋಗ್ಬೇಡಿ, ಅದನ್ನ ವಿಸರ್ಜನೆ ಮಾಡ್ಬಿಡಿ. ಇದನ್ನ ಮಾಡೋದ್ರಿಂದ ತಾವು ಅನ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗತ್ತೆ. ಇನ್ನ ತಾವೆಲ್ಲರೂ ಕೂಡ ಕಾಯ್ತಾ ಇರೋದೇ ಮನೋಗತ ಪ್ರಶ್ನಾತಂತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಿಗಳಿಗೋಸ್ಕರ. ಮುಂದಿನ ಭಾಗದಲ್ಲಿ ಅದನ್ನು ಕೂಡ ನಿಮ್ಗೆಲ್ರಿಗೂ ಕೂಡ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತಮ್ಮೆಲ್ಲರಿಗೂ ಕೂಡ ನಾಡಿನ ಸಮಸ್ತ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ವಿಶ್ವ ತಾಯಂದರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ, ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಅದರ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. 12 ರಾಶಿಗಳಲ್ಲಿ ಇನ್ನ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿದೆ, ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಆದಷ್ಟು ಇವತ್ತಿನ ದಿವಸ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಇನ್ನಷ್ಟು ಹೆಚ್ಚು ಗುರುಗಳನ್ನ ಪ್ರಾರ್ಥನೆ ಮಾಡಿದಷ್ಟು ಆದಷ್ಟು ಸುಖ, ಶಾಂತಿ, ನೆಮ್ಮದಿ ನಿಮ್ದಾಗತ್ತೆ. ಇದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಗುರುಗಳನ್ನ ಪ್ರಾರ್ಥನೆ ಮಾಡೋದ್ರ ಜೊತೆ ವಿಶ್ವ ತಾಯಂದರ ದಿನಾಚರಣೆ ಭಾನುವಾರ ಪ್ರತಿಯೊಬ್ಬರು ಕೂಡ ತಾವು ತಮ್ಮ ಮನೆಯಲ್ಲೇ ಇರ್ತೀರಾ, ತಂದೆ ತಾಯಿಯ ಜೊತೆ ಇದ್ದೀರಾ. ತಾವೆಲ್ಲರೂ ಕೂಡ ತಂದೆ ತಾಯಿಯ ಪಾದಗಳಿಗೆ ನಮನವನ್ನ ಮಾಡಿ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸವನ್ನು ಶುರು ಮಾಡಿ ಇನ್ನಷ್ಟು ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೇನೆ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ಶತ್ರು ಬಾಧೆ ಇರತಕ್ಕಂಥದ್ದಿರುತ್ತೆ. ಇವತ್ತು ತಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಕೂಡ ಒಂದು ಮಟ್ಟಿಗೆ ಕಾರ್ಯಸಿದ್ಧಿ ಆಗುತ್ತೆ, ಆದ್ರೆ ಎಲ್ಲೋ ಕೊನೆ ಕ್ಷಣ ಅದು ಕೈ ಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ನಿಮ್ಮ ಮನಸ್ಥಿತಿಗೆ ಸರಿಯಾಗಿರ್ತಕ್ಕಂಥದ್ದೇ ಅದೇ ರೀತಿನೇ ಕಾರ್ಯಸಿದ್ಧಿ ಆಗ್ತಾ ಬರುತ್ತೆ, ಆದ್ರೆ ಕೊನೆ ಕ್ಷಣದಲ್ಲಿ ಎಲ್ಲೋ ಶತ್ರುಗಳ ಅಟ್ಟಹಾಸದಿಂದ ಅದು ಕೈ ಬಿಟ್ಟು ಹೋಗ್ತಕ್ಕಂಥದ್ದಿರುತ್ತೆ. ಕಾಲಭೈರವನನ್ನ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಇವತ್ತಿನ ದಿವಸ ತಾವು ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ ಈ ಬೀಜಾಕ್ಷರಿ ಮಂತ್ರವನ್ನ ತಾವೆಲ್ಲರೂ ಕೂಡ 48 ಬಾರಿ ಪಠನೆ ಮಾಡಿ. ಇದನ್ನ ಪಠನೆ ಮಾಡಿ ತಾವೆಲ್ಲರೂ ಕೂಡ ಕಾಲಭೈರವನ ಅನುಗ್ರಹವನ್ನ ಪಡೆದ ನಂತರ ತಾವೇನೊಂದು ಕೆಲಸವನ್ನ ಮಾಡಿದ್ರು ಕೂಡ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಸ್ವಲ್ಪ ಎಡುತ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಎಡುತ್ತಕ್ಕಂಥದ್ದಿರುತ್ತೆ. ಏನಕ್ಕಪ್ಪ ಗುರುಗಳು ಹೀಗೆ ಹೇಳ್ತಾ ಇದಾರೆ ಅಂದ್ರೆ, ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಿ ಎಡುವುದು ಒಂದಾದ್ರೆ, ಸಹಜವಾಗಿ ತಾವು ಓಡಾಡಬೇಕಾದ್ರೂ ಕೂಡ ಈಗಾಗಲೇ ತಾವು ಇದನ್ನ ಅನುಭವಿಸಿರ್ಬೇಕು. ಇದೇನಪ್ಪಾ ಇವತ್ತು ಇಷ್ಟೊಂದು ಎಡುತ್ತಾ ಇದ್ದೀನಿ, ಜಾರತಕ್ಕಂಥದ್ದಿರುತ್ತೆ, ಎಡುತ್ತಕ್ಕಂಥದ್ದಿರುತ್ತೆ. ಪ್ರತಿಯೊಂದು ಕೂಡ ಈ ಸಮಸ್ಯೆಗಳು ಕೂಡ ಇವತ್ತು ನಿಮ್ ದಿನ ಬಾಧಿಸ್ತಕ್ಕಂಥದ್ದಿರುತ್ತೆ. ತಾವು ಕೂಡ ಇವತ್ತಿನ ದಿವಸ
ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡೋದ್ರ ಜೊತೆ ತಾವು ಶನೇಶ್ಚರರನ್ನ ಪ್ರಾರ್ಥನೆ ಮಾಡಿ. ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಬೀಜಾಕ್ಷರಿ ಮಂತ್ರವನ್ನ ಪ್ರಾರ್ಥನೆ ಮಾಡಿ ಇನ್ನಷ್ಟು ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಆದರೂ ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಸಮಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಜೋಪಾನ. ಭಾನುವಾರ ತಾವೆಲ್ಲರೂ ಕೂಡ ಮನೆಯಲ್ಲೇ ಇರ್ತೀರಾ, ಆದ್ರೂ ಕೂಡ ಎಲ್ಲೋ ಕೆಲವೊಂದಷ್ಟು ಸುಖ ಶಾಂತಿ ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥ ಕ್ಷಣಗಳು ಎದುರಾಗತ್ತೆ. ಮೌನದಿಂದ ಆಚರಣೆ ಮಾಡಿ. ಈ ಭಾನುವಾರ ಜಾಸ್ತಿ ಸಂತೋಷದ ವಿಚಾರವಾಗಿ ಜಾಸ್ತಿ ನಗ್ತಕ್ಕಂಥದ್ದು, ಹೆಚ್ಚು ಎಲ್ಲರ ಜೊತೆ ತಮಾಷೆ ಮಾಡ್ತಕ್ಕಂಥದ್ದು ಏನನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಮೌನದಲ್ಲಿ ಇರ್ತಕ್ಕಂಥದ್ದನ್ನೇ ಕಾಪಾಡ್ಕೊಂಡು ಬನ್ನಿ. ಇನ್ನಷ್ಟು ಹೆಚ್ಚು ಫಲಾಫಲಗಳನ್ನ ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ದೈವದ ಅನುಗ್ರಹ ಇರೋ ಕಾರಣದಿಂದ ಇವತ್ತು ತಾವು ದೂರಭಾರ ಪ್ರಯಾಣ ಮಾಡೋದಾಗ್ಲಿ, ಯಾವ್ದಾದ್ರು ಒಂದು ಒಳ್ಳೆ ವಿಚಾರ, ಒಳ್ಳೆ ಸುದ್ದಿಗಳನ್ನ ಕೇಳ್ತಕ್ಕಂಥದ್ದಾಗ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದುಡ್ಡು ಕಾಸಿನ ವಿಚಾರದಲ್ಲಂತೂ ತಮಗೆ ಬಹಳ ವಿಶೇಷಕರವಾಗಿರ್ತಕ್ಕಂಥ ಕಾರ್ಯಸಿದ್ಧಿಯನ್ನ ಮಾಡ್ಕೊಳ್ತಕ್ಕಂಥದ್ದಾಗ್ಲಿ, ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗಂತೂ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ, ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದಿರುತ್ತೆ. ಮಂದಗತಿ ಅಂದ್ರೆ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗತ್ತೆ, ನಿಮ್ಮ ಮನಸ್ಥಿತಿಗೆ ಇವತ್ತಿನ ದಿವಸ ಎಲ್ಲೋ ಈ ಕೆಲಸ ಆಗತ್ತೋ ಇಲ್ವೋ ಅಂತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದು. ಕೊನೆ ಕ್ಷಣದಲ್ಲಿ ಇನ್ನೇನು ಎಲ್ಲ ಆಗ್ಬೇಕೋ ಆ ಕ್ಷಣ ನೀವೇ ಕೈ ಬಿಟ್ಬಿಡ್ತಕ್ಕಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ತೇಜಸ್ ಇರೋದಿಲ್ಲ, ಆ ಉತ್ಸಾಹಕವನ್ನ ಕಳ್ಕೊಂಡ್ ಬಿಡ್ತೀರಾ. ಆ ಕ್ಷಣ ತಾವೆಲ್ಲರೂ ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಗುರುಗಳನ್ನ ಪ್ರಾರ್ಥನೆ ಮಾಡಿ, ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಇಷ್ಟ ಗುರುಗಳನ್ನ ಪ್ರಾರ್ಥನೆ ಮಾಡಿ. ತಾವೆಷ್ಟು ಇವತ್ತಿನ ದಿವಸ ಗುರುಗಳನ್ನ ಪ್ರಾರ್ಥನೆ ಮಾಡ್ತಿರೋ ನಿಮ್ಮ ಬುದ್ಧಿಶಕ್ತಿ ಇನ್ನಷ್ಟು ಹೆಚ್ಚು ಪ್ರಾಪ್ತಿಯಾಗತ್ತೆ. ತಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಗಮನವನ್ನ ಉಂಟು ಮಾಡ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ದಯಪಾಲಿಸ್ತಕ್ಕಂಥದ್ದಿರುತ್ತೆ. ಆದಷ್ಟು ಕೂಡ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಇರತಕ್ಕಂಥ ಎಲ್ಲಾ ಕೆಲಸಗಳನ್ನು ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಜೋಪಾನ, ಎಡುವತಕ್ಕಂಥದ್ದಿರುತ್ತೆ. ಶತ್ರುಕಾಟ ಇರುತ್ತೆ, ಶತ್ರುಬಾಧೆ ಇರುತ್ತೆ. ಶತ್ರುಕಾಟ, ಶತ್ರುಬಾಧೆ ಒಂದಾದ್ರೆ ನಿಮ್ಮ ಮನಸ್ಥಿತಿ ಅಷ್ಟು ಸಮಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಸಾಕಷ್ಟು ಕಿರಿಕಿರಿಗಳನ್ನ ಉಂಟಾಗ್ತಕ್ಕಂಥದ್ದಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಆ ಒಂದು ಖುಷಿಯನ್ನ ಕಳ್ಕೊಂಡ್ ಬಿಡ್ತೀರಾ. ಬೆಳಗ್ಗೆ ಎದ್ದು ನಿಮ್ಮ ಮನೆಯವ್ರ ಹತ್ರ ತಾವು ಏನೋ ಒಂದು ಮಾತಾಡ್ಬೇಕು ಅನ್ಕೊಂಡ್ರು ಕೂಡ ಅವರ ಕಡೆಯಿಂದ ರಿಪ್ಲೈ ಬೇರೆ ತರ ಬರುತ್ತೆ. ಆಗನೂ ಕೂಡ ತಾವು ಬಹಳ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಉತ್ತಮ. ತಾವೂ ಕೂಡ ಇವತ್ತಿನ ದಿವಸ ಆದಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಪ್ರಯತ್ನ ಪಡಿ. ಯಾರಾದ್ರೂ ಕೂಡ ಬಂದು ನಿಮ್ಮನ್ನ ಸಾಮಾನ್ಯವಾಗಿ ಕಿರಿಕಿರಿ ಮಾಡ್ಲಿಕ್ಕೆ ಅಂತಾನೆ ಬರ್ತಾರೆ. ಆ ಕ್ಷಣ ತಾವ್ಯಾರು ಕೂಡ ಧೃತಿಗೆಡ್ತಕ್ಕಂಥದ್ದು ಬೇಡ, ಅವರ ಜೊತೆ ವಾದ ವಿವಾದ ಮಾಡ್ತಕ್ಕಂಥದ್ದು ಬೇಡ. ಇದನ್ನೆಲ್ಲ ತಾವು ಕಾಪಾಡ್ಕೊಂಡು ಹೋದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಆದಷ್ಟು ತಾವು ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡೋದ್ರ ಜೊತೆ ಲಕ್ಷ್ಮೀ ಹೈಗ್ರೀವರನ್ನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ಹೈಗ್ರೀವರನ್ನ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ತಾವೆಲ್ಲರೂ ಕೂಡ ಹನುಮಂತನನ್ನ ಪ್ರಾರ್ಥನೆ ಮಾಡಿ. ಹನುಮಂತನನ್ನ ಪ್ರಾರ್ಥನೆ ಮಾಡಿ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮ್ಗಿರ್ಲಿ. ಇನ್ನ ಉಳಿದ ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ತಿಳ್ಕೊಂಡ್ರಿ. ಹಿಂದಿನ ಭಾಗದಲ್ಲಿ ಮೊದಲು ಬಂದಿರತಕ್ಕಂಥ 6 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳೇನು ಅಂತ ಕೂಡ ತಿಳ್ಕೊಂಡ್ರಿ. ಇನ್ನುಳಿದಂತ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ತಾವು ಮೌನದಿಂದ ಇರ್ತಕ್ಕಂಥದ್ದು ಬೇಡ. ಏನಾದ್ರೂ ಒಂದು ಹೊಸತನ್ನ ಯೋಚನೆ ಮಾಡಿ. ಭಾನುವಾರ ಅಪ್ಪ ಮನೆಗೆ ಇನ್ನೇನು ರೆಸ್ಟ್ ಸಿಕ್ತೋ, ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡ್ ಬಿಡೋಣ ಅಂತ ವೃಥಾ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾದ್ರೂ ಹೊಸದನ್ನ ಯೋಚನೆ ಮಾಡಿ. ಆದಷ್ಟು ಇವತ್ತಿನ ದಿವಸ ಯಾವ್ದಾದ್ರು ಹೊಸ ಕೆಲಸವನ್ನ ಶುರು ಮಾಡ್ಲಿಕ್ಕೆ ತಾವು ಪ್ರಾರಂಭ ಮಾಡಿದ್ದೇ ಆದ್ರೆ ಸಾಕಷ್ಟು ಹೆಚ್ಚು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ
ಅನ್ನೋ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಎಲ್ಲೋ ಎಡುತ್ತಕ್ಕಂಥದ್ದಿರುತ್ತೆ. ಕಾರ್ಯಸಿದ್ಧಿ ಆಗೋದು ಒಂದಾದ್ರೆ ಅದನ್ನ ತಾವೇ ಹಾಳು ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು. ಬೆಳಗ್ಗೆ ಎದ್ದಾಗೆ ನಿಮ್ಗೊಂದು ವರ್ಚಿಸಿರೋದಿಲ್ಲ, ಆ ಒಂದು ತೇಜಸ್ಸಿರೋದಿಲ್ಲ. ಇವತ್ತಿನ ದಿವಸ ಭಾನುವಾರ ತಾವೆಲ್ಲರೂ ಕೂಡ ಮನೆಯಲ್ಲೇ ಇದ್ದೀರಾ, ಏನು ಕೆಲಸ ಇಲ್ಲ, ಆದ್ರೂ ಕೂಡ ಇಲ್ಲೋ ಸ್ವಲ್ಪ ಕಿರಿಕಿರಿ ಇರತಕ್ಕಂಥದ್ದಾಗ್ಲಿ, ಮನೆಯಲ್ಲಿ ವಾತಾವರಣ ಕೂಡ ಅಷ್ಟು ನೆಮ್ಮದಿಯಿಂದ ಇರತಕ್ಕಂಥದ್ದಾಗ್ಲಿ, ಪ್ರತಿಯೊಂದು ಕೂಡ ಯಾವುದು ಕೂಡ ನಿಮಗೆ ಕಾಣಿಸೋದಿಲ್ಲ. ಪ್ರತಿಯೊಂದು ಕೂಡ ತಮ್ಮ ಕಣ್ಣು ಮುಂದೆ ಬರತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ತಾವು ತಮಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಚಿಕ್ಕ ತಂತ್ರಸಾರ ಹೊಂದಿದೆ. ತಂತ್ರಸಾರ ಏನಪ್ಪಾ? ಇವತ್ತಿನ ದಿನದ ವಿಶೇಷತೆಯನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ, ಇವತ್ತು ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ಲಿಕ್ಕೋಸ್ಕರ, ದೃಷ್ಟಿ ದೋಷ ಪರಿಹಾರ ಆಗ್ಲಿಕ್ಕೋಸ್ಕರ ಈ ಒಂದು ಸಣ್ಣ ತಂತ್ರಸಾರ. ತಂತ್ರಸಾರ ಏನಪ್ಪಾ? ತಮ್ಮ ಮನೆಯಲ್ಲಿ ಹೆಸರು ಕಾಳಂತೂ ಇದ್ದೇ ಇರುತ್ತೆ, ಉದ್ದಿನ ಬೇಳೆ ಅಂತೂ ಇದ್ದೇ ಇರುತ್ತೆ. ಒಂದು ಚಿಟಿಕೆ ಹೆಸರು ಕಾಳು, ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನ ತಾವು ತಗೊಂಡು ದೃಷ್ಟಿಯನ್ನ ತೆಗೆದು ಪೂರ್ವಾಭಿಮುಖವಾಗಿ ನಿಂತು ಭಗವಂತನನ್ನ ಪ್ರಾರ್ಥನೆ ಮಾಡಿ. ಫಸ್ಟು ದೃಷ್ಟಿಯನ್ನ ತೆಗೆದುಬಿಟ್ಟು ಏಕಾಏಕಿ ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಕ್ಕಂಥದ್ದೇನಪ್ಪಾ, ಆ ಒಂದು ಕ್ಷಣ ದೃಷ್ಟಿ ತೆಗಿರಿ, ಹಸಿರು ಗಿಡದ ಮೇಲೆ ಹಾಕಿ ಅಂತ ಹೇಳ್ತೀನಿ. ಆದ್ರೆ ಇವತ್ತು ಸ್ವಲ್ಪ ಚೇಂಜ್ ಏನಪ್ಪಾ? ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂಚೂರು ಚೇಂಜ್ ಏನಪ್ಪಾ ಅಂದ್ರೆ, ತಾವು ಉತ್ತರಾಭಿಮುಖವಾಗಿ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿಯನ್ನ ತೆಗೆದುಕೊಳ್ತೀರಾ. ಒಂದು ಚಿಟಿಕೆ ಹೆಸರು ಬೇಳೆ, ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನ ದೃಷ್ಟಿ ತೆಗೆದು ಸೂರ್ಯನ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ಭಗವಂತ ಇವತ್ತು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ಲಪ್ಪ. ಯಾವ ಒಂದು ವಿಚಾರವಾಗಿ ನನ್ನ ಮನಸ್ಸಿನಲ್ಲಿ, ನನ್ನ ಮನೆಯಲ್ಲಿ ಆ ಒಂದು ನೆಮ್ಮದಿ ಸಿಗ್ತಾ ಇಲ್ಲ, ಅದೆಲ್ಲವೂ ಕೂಡ ನಿನ್ನ ಅನುಗ್ರಹದೊಂದಿಗೆ ಮತ್ತೆ ಸಿಗಬೇಕು, ಆದಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಅದನ್ನ ಒಂದು ಸಣ್ಣ ಲೋಟದ ನೀರಿನಲ್ಲಿ ಹಾಕ್ಬಿಡಿ. ದೃಷ್ಟಿ ತೆಗೆದು ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕ್ಬಿಟ್ಟು ಅದರೊಳಗಡೆ ಹಾಕ್ತಕ್ಕಂಥದ್ದು. ಅದು ದೇವರ ಕೋಣೆಯಲ್ಲಿ ಇಟ್ಬಿಡಿ. ಬೆಳಗ್ಗೆಯಿಂದ ಸಂಜೆ ತನಕ ಅದು ಹಾಗೆ ಇರಲಿ. ಸಂಜೆ ಸೂರ್ಯಾಸ್ತ ಆದ ನಂತರ ಆ ಲೋಟದಲ್ಲಿರ್ತಕ್ಕಂಥ ಆ ಒಂದು ಧಾನ್ಯನ ತೆಗೆದು ಹಸಿರು ಗಿಡದ ಬುಡದ ಮೇಲೆ ಹಾಕ್ಬಿಡಿ. ಇದನ್ನ ಮಾಡೋದ್ರಿಂದ ತಮ್ಗಿರತಕ್ಕಂಥ ದೃಷ್ಟಿ ದೋಷಗಳನ್ನ ದೂರ ಮಾಡ್ಕೊಳ್ತೀರಾ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಎಡುವತಕ್ಕಂಥದ್ದಿರುತ್ತೆ. ಸುಖ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ವಿಶೇಷವಾಗಿ ಹೇಳ್ಬೇಕಂದ್ರೆ ದೂರಭಾರ ಪ್ರಯಾಣ ಬೇಡ. ಇವತ್ತಿನ ದಿವಸ ಸ್ವಲ್ಪ ಜೋಪಾನ. ಧನುರ್ರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ ಒಂದು ಕೆಲಸದ ಮೇಲೆ ತಾವು ಆಚೆ ಹೋಗ್ಬೇಕು ಅನ್ಕೊಂತಿರೋ ಆ ಒಂದು ಕೆಲಸ ಆಗೋದಿಲ್ಲ. ಸಾಕಷ್ಟು ಅಡೆತಡೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಅದರಿಂದ ನಿಮ್ಮ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಿರುತ್ತೆ. ಮನಸ್ಥಿತಿಗಳು ಹಾಳಾಗ್ತಕ್ಕಂಥದ್ದಿರುತ್ತೆ. ಇವತ್ತು ತಾವು ದೂರಭಾರ ಪ್ರಯಾಣವನ್ನ ಮಾಡಿದ್ದೇ ಆದ್ರೆ ಅದರಿಂದ ತಮ್ಮ ಒಬ್ಬರ ಮನಸ್ಥಿತಿ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಲ್ಲ, ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರ ಮಧ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಕಿರಿಕಿರಿ ಆಗ್ತಕ್ಕಂಥದ್ದಿರುತ್ತೆ. ಈ ಒಂದು ಕೆಲಸವನ್ನ ಯಾರು ಕೂಡ ಧನುರ್ರಾಶಿಯಲ್ಲಿರ್ತಕ್ಕಂಥವ್ರಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಕೂಡ ಭಾನುವಾರ ತಾವೆಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಮನೆಯಲ್ಲೇ ಇದ್ದು ಇರ್ತಕ್ಕಂಥ 4 ಗೋಡೆ ಮಧ್ಯದಲ್ಲೇನೆ ಖುಷಿ ಪಡ್ತಕ್ಕಂಥದ್ದಿರಲಿ. ಒಂದು ವೇಳೆ ಭಾನುವಾರ ಗುರುಗಳೇ ನಾವು ಈಗಲಾದ್ರೂ ಆಚೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದ್ರೆ ಮನೆಯಿಂದ ಸ್ವಲ್ಪ ದೂರ ಎಲ್ಲಾದ್ರೂ ಆಚೆ ಕಡೆ ಹೋಗಿ ಸಂಜೆ ಹೊತ್ತೋ ಬೆಳಗ್ಗೆ ಹೊತ್ತೋ ತಿರುಗಾಡ್ಕೊಂಡು ಬರೋದ್ರಿಂದ ಉತ್ತಮ. ಆದಷ್ಟು ದೂರಭಾರ ಪ್ರಯಾಣವನ್ನ ಇವತ್ತೊಂದು ದಿವಸ ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ, ಬಹಳ ಶ್ರೇಯಸ್ಕರ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಒಂದು ರೀತಿ ಹೇಳ್ಬೇಕಂದ್ರೆ ಕಾರ್ಯಸಿದ್ಧಿ ಆಗೋದು ಒಂದಾದ್ರೆ ಅದರಲ್ಲಿ ತಾವು ಇವತ್ತಿನ ದಿವಸ ಬಹಳಷ್ಟು ನೋವನ್ನ ಉಂಟು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಾಗುತ್ತೆ. ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗತ್ತೆ, ಆದ್ರೆ ನೋವನ್ನ ಉಂಟು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗತ್ತೆ. ಜೋಪಾನ. ಯಾರ ಜೊತೆನೂ ಕೂಡ ವಾದ ವಿವಾದಕ್ಕೆ ಇಳಿತಕ್ಕಂಥದ್ದು ಬೇಡ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಕದನ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಉದ್ವೇಗಕ್ಕೆ ಹೋಗ್ತಕ್ಕಂಥದ್ದು ಬೇಡ. ಸ್ವಲ್ಪ ನೆಮ್ಮದಿಯನ್ನ ಕಂಡುಕೊಳ್ಳಿಕ್ಕೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ತಾವು ಇವತ್ತಿನ ದಿವಸ ಶನೇಶ್ಚರನನ್ನ ಪ್ರಾರ್ಥನೆ ಮಾಡಿ, ಶನೇಶ್ಚರಾಯ ನಮಃ ಈ ಬೀಜಾಕ್ಷರಿ ಮಂತ್ರವನ್ನ 48 ಬಾರಿ ಪಠನೆ ಮಾಡಿ. ಇದಾದ ನಂತರ ಭಾನುವಾರ ತಾವೆಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಮನೆಯಲ್ಲೇ ಇರ್ತೀರ. ಈಗಾಗಲೇ ಸುಮಾರು ಸತಿ ನಾನು ಈ ಮಾತನ್ನ ಹೇಳಿದ್ದೇನೆ. ಈ ಮಾತನ್ನ ಮತ್ತೆ ಏನಕ್ಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಭಾನುವಾರ ತಾವೆಲ್ಲರೂ ಕೂಡ ಮನೆಯಲ್ಲಿರುವ ಕಾರಣದಿಂದ
ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಶನೇಶ್ವರನ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದೇ ಅಸ್ತ್ರ. ಶನೇಶ್ವರನ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ನೀವು ಶನಿಯಾಗ ಮಾಡಿ, ಶನೇಶ್ವರನ ಮಹಾಮಂತ್ರವನ್ನ ತಾವು ಜಪಿಸಿ ಏನೆಲ್ಲ ಮಾಡಿದ್ರು ಕೂಡ ಭಗವಂತ ಸ್ವಲ್ಪ ನಿಮಗೆ ಸುಧಾರಣೆ ಕೊಡ್ತಕ್ಕಂಥದ್ದಿರುತ್ತೆ. ಆದರೆ ಸಂಪೂರ್ಣವಾಗಿ ಆ ಒಂದು ಕ್ಷಣ, ಆ ಒಂದು ಸಮಯದಿಂದ ದೂರ ಬರಲಿಕ್ಕೆ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಬೇಕು. ಏನಕ್ಕೆ ಅಂದ್ರೆ, ಶನೇಶ್ವರ ಎಲ್ಲರ ಹೆಗಲನ್ನು ಹೇರಿದ್ದಾಯ್ತು. ಯಾಕೆ ಅಂದ್ರೆ ದೇವರನ್ನ ಕೂಡ, ಪರಶಿವರನ್ನ ಕೂಡ ಬಿಡ್ಲಿಲ್ಲ ಶನೇಶ್ವರ ಹೆಗಲೇ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬಂದ್ರೆ ಹನುಮಂತನ ಹತ್ರ ಬಂದಾಗ ಹನುಮಂತನ ಆ ದೇಹ, ಆ ಒಂದು ಗಾತ್ರ ನೋಡಿ ಭಗವಂತನಿಗೆ ಒಂದು ನಿಮಿಷ ಯೋಚನೆ ಆಯ್ತು. ಎಲ್ಲಿ ಕೂತ್ಕೊಳ್ಳೋದು ಹನುಮಂತ, ಎಲ್ಲಿ ನಾನು ನಿನ್ನ ಹೆಗಲೇ ಇರ್ಲಿ, ನಿನ್ನ ಹೆಗಲೂ ಕಾಣಿಸ್ತಾ ಇಲ್ಲ ನನಗೆ, ಯಾವ ರೀತಿ ಅಟ್ಲೀಸ್ಟ್ ಕಾಲ್ ಮೇಲಾದ್ರೂ ಇರೋಣ ಅಂದ್ರೆ ನೀನಿರ್ತಕ್ಕಂಥ ಗಾತ್ರ ನನ್ನನ್ನು ತುಳಿದು ಬಿಟ್ರೆ ನಾನು ಎಲ್ಲಿ ಇದಾಗೋಗ್ತೀನೋ. ಆ ಒಂದು ಭಯದಲ್ಲಿ ಆಂಜನೇಯ ಸ್ವಾಮಿಯ ಹೆಗಲನ್ನ ಹೇರ್ಲಿಲ್ಲ ಶನೇಶ್ವರ. ಅದಕ್ಕೋಸ್ಕರ ಶನೇಶ್ವರನ ಕಾಟದಿಂದ ತಾವು ದೂರ ಆಗ್ಬೇಕು ಅಂದ್ರೆ ಹನುಮಂತನನ್ನ ಪ್ರಾರ್ಥನೆ ಮಾಡಿ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಹನುಮಂತನನ್ನ ಪ್ರಾರ್ಥನೆ ಮಾಡ್ತಿರೋ ಇವತ್ತಿನ ದಿವಸ ಆದಷ್ಟು ಹೆಚ್ಚು ಸುಖ, ಶಾಂತಿ, ನೆಮ್ಮದಿಯನ್ನ ನಿಮ್ದಾಗಿಸ್ಕೊಳ್ತಕ್ಕಂಥದ್ದಿರುತ್ತೆ. ಬರ್ತಕ್ಕಂಥ ದೋಷಗಳಿಂದ ದೂರ ಆಗ್ತಕ್ಕಂಥದ್ದಿರುತ್ತೆ. ಹನುಮಂತನನ್ನ ಪ್ರಾರ್ಥನೆ ಮಾಡುವುದು ಹೇಗೆ? ಇವತ್ತಿನ ದಿವಸ ಹನುಮಂತನನ್ನ ಪ್ರಾರ್ಥನೆ ಮಾಡೋದು ಹೇಗೆ ಅಂದ್ರೆ, ಮನೋಜವಂ ಮಾರ್ತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ ನಮಾಮಿ. ಈ ಒಂದು ಮಂತ್ರವನ್ನ ತಾವೆಲ್ಲರೂ ಕೂಡ ಜಪ ಮಾಡಿ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ ಸೀತಾರಾಮ, ಈ ಬೀಜಾಕ್ಷರಿ ಮಂತ್ರವನ್ನ ತಾವೆಲ್ಲರೂ ಕೂಡ 48 ಬಾರಿ ಪಠನೆ ಮಾಡಿ. 48 ಬಾರಿ ಪಠನೆ ಮಾಡಿದ್ರೆ, ಯಾಕೆ ನೋಡಿ ಇಲ್ಲಿ 3 ಭಾಗ ಬಂತು. ಈಗ ನಾವು ಯೋಚನೆ ಮಾಡಿದ್ರೆ ಶನೇಶ್ವರ ಒಂದು ಕಡೆ ಬಂದ್ರು, ಹನುಮಂತ ಒಂದು ಕಡೆ ಬಂದ್ರು. ಯಾಕೆಂದ್ರೆ ಶನೇಶ್ವರನ ಅನುಗ್ರಹ ಪಡಿಬೇಕು ಅಂದ್ರೆ ಹನುಮಂತನನ್ನ ಪ್ರಾರ್ಥನೆ ಮಾಡಿ, ಹನುಮಂತನ ಅನುಗ್ರಹ ಪಡಿಬೇಕು ಅಂದ್ರೆ ರಾಮನನ್ನ ಪ್ರಾರ್ಥನೆ ಮಾಡಿ. ಪ್ರತಿಯೊಂದು ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಒಂದೊಂದು ಮಾತು ಕೂಡ ಒಂದೊಂದು ವಿಶೇಷತೆಯನ್ನ ಸೃಷ್ಟಿಸ್ತಕ್ಕಂಥದ್ದು. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಹನುಮಂತನನ್ನ ಪ್ರಾರ್ಥನೆ ಮಾಡಿ, ರಾಮನಾಮವನ್ನು ನಿರಂತರವಾಗಿ ಜಪ ಮಾಡಿ, ಶನೇಶ್ವರನನ್ನ ಪ್ರಾರ್ಥನೆ ಮಾಡಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನೇ ತಾವೆಲ್ಲರೂ ಕೂಡ ಸಿದ್ಧಿಪಡಿಸಿಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥ ದಿವಸ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ತಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಕಾರ್ಯಸಿದ್ಧಿ ಆಗೋದು ಒಂದ್ ರೀತಿ ಆದ್ರೆ ಇವತ್ತಿನ ದಿವಸ ನಿಮಗೆ ಅರಿವಿಲ್ದಿರನೆ ಬಹಳಷ್ಟು ಸಿಹಿ ಸುದ್ದಿಗಳು ಸಿಗ್ತಕ್ಕಂಥದ್ದಿರುತ್ತೆ, ನಿಮ್ಮ ಕಿವಿಗೆ ಬಂದು ಬೀಳ್ತಕ್ಕಂಥದ್ದಿರುತ್ತೆ. ತಾವು ಯಾವ ಒಂದು ಕೆಲಸವನ್ನ ಮಾಡ್ದಿರಾನು ಕೂಡ ನೆಮ್ಮದಿಯಾಗಿ ಮನೆಯಲ್ಲಿದ್ರು ಕೂಡ ಸಾಕಷ್ಟು ಕೆಲಸಗಳು ಬಾಕಿ ಇದ್ದಿದ್ದೆಲ್ಲ ತಮ್ಮ ಸಹೋದ್ಯೋಗಿ ಕಡೆಯಿಂದ ಅದೆಲ್ಲ ಕ್ಲಿಯರ್ ಆಗಿ ಅವರೇ ನಿಮಗೆ ಫೋನ್ ಮಾಡಿ ತಿಳಿಸ್ತಕ್ಕಂಥ ಸುದಿನ ಇದೊಂದು ಸುದಿನ ಆಗ್ತಕ್ಕಂಥದ್ದಿದೆ. ನಾಳೆ ಸೋಮವಾರ, ಅಯ್ಯೋ ಸೋಮವಾರ ನಾಳೆ ನಾನು ಕಷ್ಟ ಪಡ್ಬೇಕಲ್ಲಪ್ಪ, ನಾಳೆ ಕೆಲಸದ ಬಗ್ಗೆ ನಾನು ಹೋರಾಡ್ಬೇಕಲ್ಲಪ್ಪ ಅನ್ನೋ ಚಿಂತನೆ ನಿಮ್ಮದಿರುತ್ತೆ. ಆದ್ರೆ ನಾಳೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಇವತ್ತೇ ಆಗ್ತಕ್ಕಂಥದ್ದಿರುತ್ತೆ. ತಾವು ಕೂಡ ಇದೇನಪ್ಪ ಗುರುಗಳು ಇಷ್ಟೊಂದು ಹೇಳ್ಬಿಟ್ರಲ್ಲ ಬಿಡು ಅಂತ ಆರಾಮಾಗಿ ಮಲ್ಕೊಂಡ್ತಕ್ಕಂಥದ್ದು ಬೇಡ. ತಾವು ಯಾವ ಒಂದು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ದೀರೋ, ಸೋಮವಾರ ಮಾಡಿದ್ರೆ ಆಯ್ತು ಬಿಡು ಅಂತ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಕೆಲಸವನ್ನ ಇಟ್ಕೊಂಡಿದ್ರೆ ಆ ಕೆಲಸವನ್ನ ಇವತ್ತು ಮಾಡಿ ಮುಗಿಸ್ಬಿಡಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಒಂದು ವೇಳೆ ಸೋಮವಾರ ನಾಳೆ ಏನಾದ್ರೂ ಇಟ್ಕೊಂಡ್ರೆ ಆ ಒಂದು ಕೆಲಸ ಎಡುವತಕ್ಕಂಥದ್ದಿರುತ್ತೆ, ಎಲ್ಲೋ ಕುಂಠಿತವಾಗ್ತಕ್ಕಂಥದ್ದಿರುತ್ತೆ. ನಾಳೆ ಎಂಬತಕ್ಕಂಥದ್ದು ಬೇಡ. ಆದಷ್ಟು ಇವತ್ತೇ ಈ ಕ್ಷಣ ಆ ಕೆಲಸವನ್ನ ಮುಗಿಸ್ಕೊಂಡ್ ಬಿಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ, ಆ ಒಂದು ಮನಸ್ಸಿನಲ್ಲಿ ಒಂದೇ ಮನಸ್ಥಿತಿಯಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ತಾವು ಕೆಲಸ ಮಾಡಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶತ್ರುಬಾಧೆ ಜಾಸ್ತಿ ಇರತಕ್ಕಂಥದ್ದಿರುತ್ತೆ. ಶತ್ರುಬಾಧೆ ಇವತ್ತು ತಾವು ಕಷ್ಟಪಟ್ಟು ಇಲ್ಲ ನಾನು ಈ ಕೆಲಸವನ್ನ ಮಾಡಲೇಬೇಕು ಅಂತ ತಾವು ಮುಂದಕ್ಕೆ ಹೋದ್ರು ಕೂಡ ಎಡುವುದು ಖಚಿತ. ಇವತ್ತಿನ ದಿವಸ ನಾನೊಬ್ಬನೇ ಮಾಡ್ತೀನಿ, ಎಲ್ಲಾ ಕೆಲಸವನ್ನು ನಾನೊಬ್ಬನೇ ಜಯಿಸ್ತೀನಿ, ನಾನಿಲ್ಲ ಅಂದ್ರೆ ಇನ್ನೊಬ್ರಿಲ್ಲ, ನಾನೇ ಎಲ್ಲರಕ್ಕಿನ್ನ ಸುಪ್ರೀಂ ಅಂತ ಏನಾದ್ರೂ ತಾವು ಮುಂದಕ್ಕೆ ಹೋಗಿದ್ದೆ ಆದ್ರೆ ಬಹಳಷ್ಟು ಅಶುಭ ಫಲಗಳನ್ನ ಎದುರಿಸ್ತಕ್ಕಂಥದ್ದಿರುತ್ತೆ. ಆದಷ್ಟು ನಿಮ್ಮ ಸಹೋದ್ಯೋಗಿಗಳನ್ನ, ತಾವು ಮಾಡ್ತಕ್ಕಂಥ ಕೆಲಸಕ್ಕೆ ಯಾರ್ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರನ್ನ ಜೊತೆಯಲ್ಲಿಟ್ಕೊಂಡು ಅವರ ಜೊತೆ ಸುಖ ಶಾಂತಿ ನೆಮ್ಮದಿಯಿಂದ ಮಾತಾಡ್ಕೊಂಡು, ಸಮಾಧಾನವಾಗಿ ಮಾತಾಡ್ಕೊಂಡು, ಸಂತೋಷದಿಂದ ಮಾತಾಡ್ಕೊಂಡು ತಾವು ಕೆಲಸ ಮಾಡಿದ್ದೇ ಆದ್ರೆ
ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥದ್ದಿರುತ್ತೆ. ಒಬ್ಬರೇ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ದೂರಭಾರ ಪ್ರಯಾಣ ಮಾಡ್ಬೇಕು ಅಂದ್ರೆ ಒಬ್ಬೊಬ್ಬರೇ ಎಲ್ಲೂ ದೂರಭಾರ ಪ್ರಯಾಣ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತಿನ ದಿವಸ ತಾವು ಹೋಗಿ, ನಾನು ಬೇಡ ಅಂತ ಇಲ್ಲ, ಅದರಲ್ಲೂ ಮೀನರಾಶಿಯಲ್ಲಿ ಇರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಮಾಡಿ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಒಬ್ಬೊಬ್ಬರೇ ಹೋಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ, ಅಲ್ಲಿ ತಾವು ಎಡುತ್ತೀರಾ. ಒಬ್ಬೊಬ್ಬರೇ ಹೋಗ್ಬೇಡಿ, ಯಾರನ್ನಾದ್ರೂ ಕೂಡ ಜೊತೆಯಲ್ಲಿ ಕರ್ಕೊಂಡೋಗಿ. ಇಲ್ಲ ನಾನು ಈ ಕೆಲಸ ಒಬ್ಬನೇ ಮಾಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲೇ ನಾನು ಇದ್ರೆ, ನನ್ಗೆ ಬೇರೆಯವ್ರು ಯಾರು ಬೇಡ, ನನಗೆ ಆ ಕೆಲ್ಸಕ್ಕೆ ಹಿಂಸೆ ಆಗ್ತಕ್ಕಂಥದ್ದಿರುತ್ತೆ ಅಂದ್ರೆ ಅಲ್ಲಿನೂ ಕೂಡ ಇವತ್ತಿನ ದಿವಸ ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಡುವತಕ್ಕಂಥದ್ದಿರುತ್ತೆ. ಬಹಳ ಜೋಪಾನ. ಯಾರನ್ನಾದ್ರೂ ಜೊತೆಯಲ್ಲಿ ಇಟ್ಕೊಂಡೋದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಇನ್ನ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಏನು ಅಂತ ತಾವು ತಿಳ್ಕೊಂಡ್ರಿ. ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನ ತಿಳ್ಕೊಂಡ್ರಿ. ವಿಶೇಷವಾಗಿರ್ತಕ್ಕಂಥ ಒಂದು ಮೆಸೇಜ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಅದರಲ್ಲೂ ಇವತ್ತಿನ ದಿವಸ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ವಿಶ್ವ ತಾಯಂದರ ದಿನಾಚರಣೆ, ಮದರ್ಸ್ ಡೇ. ತಾವೆಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥವ್ರು, 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ತಂದೆ ತಾಯಿಯನ್ನ ಗೌರವಿಸಿ, ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ತಾಯಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಿ. ಹಂಗಂತ ತಂದೆಯನ್ನ ಮರ್ತು ಬಿಡಬೇಡಿ. ಮತ್ತೆ ತಂದೆಯ ಕೋಪಕ್ಕೆ ಗುರಿ ಆಗ್ತಕ್ಕಂಥದ್ದಿರುತ್ತೆ. ತಂದೆನೂ ಕೂಡ ಮರಿಬಾರದು. ತಂದೆ ತಾಯಿ ಇಬ್ಬರನ್ನು ಕೂಡ ಸಮವಾಗಿ ಪ್ರಾರ್ಥನೆ ಮಾಡಿ. ಇನ್ನ ತಾವೆಲ್ಲರೂ ಕೂಡ ಮನೋಗತ ಪ್ರಶ್ನಾತಂತ್ರದಲ್ಲಿ ತಮ್ಮ ಮನೋಕಾಮನೆಗಳನ್ನ ಎಲ್ರ ಮುಂದೆ ಅಲ್ದಿರ ಪರ್ಸನಲ್ ಆಗಿ ಏನಾದ್ರೂ ವಿಚಾರದ ಬಗ್ಗೆ ಮಾತಾಡಬೇಕು ನನ್ನ ಹತ್ರ ಅಂದ್ರೆ ನಮ್ಮ ಆಫೀಸ್ ದೂರವಾಣಿ ಸಂಖ್ಯೆ ಹೊಂದಿದೆ. ಇದನ್ನಾಗ್ಲೇ ಸುಮಾರು ಸತಿ ಲೈವ್ ಅಲ್ಲೂ ಕೂಡ ತಾವು ಇದನ್ನ ಕೇಳಿದ್ದೀರಾ. ಈ ಭಾನುವಾರದ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. 08035235206. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 08035235206, 352-352-06. ಈ ನಂಬರಿಗೆ ಕರೆ ಮಾಡಿ. ನಮ್ಮ ಆಫೀಸಲ್ಲಿ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಮನೋಗತ ಪ್ರಶ್ನಾತಂತ್ರದಲ್ಲಿ ಯಾವಾಗ ಅಪಾಯಿಂಟ್ಮೆಂಟ್ ಇದೆ ಅಂತಾರೋ ಆ ಕ್ಷಣ ತಾವು ಅಪಾಯಿಂಟ್ಮೆಂಟ್ ತಗೊಳ್ಳಿ, ನನ್ನ ಹತ್ರ ಬನ್ನಿ. ತಾವು ಯಾವ ಒಂದು ಕಷ್ಟವನ್ನು ಹೇಳ್ಕೊಂಡ್ರು ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮನೋಗತ ಪ್ರಶ್ನಾತಂತ್ರದಲ್ಲಿ ಪರಿಹಾರ ಇದೆ. ಆ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭಗವಂತನ ಸಂಪೂರ್ಣ ಅನುಗ್ರಹ ಎಲ್ರಿಗೂ ಕೂಡ ಇರಲಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಲಲಿತ ಸುಹಾಸಿನಿ ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ, ಅಣಿವೇಣಿ ಕಲ್ಯಾಣಿ ಜ್ಞಾನ ಪ್ರದಾಯಿನಿ. ನಮಗೆ ಕಾಣಿಸು ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಜಗದಮ್ಮ ಹಾಳು ಬಾಳಿದು ದಿನವೂ ಕಾಡು ನನ್ನಮ್ಮ, ಆನಂದ ಜೀವನ Bye.
गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे दुरित निवारिणि दुःख विमोचनि दुर्गतिनाशिनि त्रिलोचनी ब्रह्माण्ड जननी ब्रह्माण्डोदरि ब्रह्माणि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं कदम्बवन प्रिये हिमगिरि निलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे कदम्बवन प्रिये हिमगिरि निलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं विश्वेश्वरि वैष्णवि नारायणि विश्वेश्वर प्रिय भामिनी विश्वकारिणि विश्वाकारिणि विश्वंभरि जय दुर्गाम्बे विश्वेश्वरि वैष्णवि नारायणि विश्वेश्वर प्रिय
विश्वंभरि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं शङ्करीश्वरि सर्वसिद्धिस्वरूपिणी गायत्री सावित्री सरस्वती जगदीश्वरि जय दुर्गाम्बे श्रीकरि शङ्करीश्वरि सर्वसिद्धिस्वरूपिणी गायत्री सावित्री पराशक्ति जय दुर्गाम्बे खड्गिनि शूलिनि घोरागदिनि चक्रिणि शङ्खिनि चापिनि बाणभुषुण्डि परिधायुधधृते पराशक्ति जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं करालवदने देवी दैत्यध्वंसिनी महायुधे चण्डि चामुण्डि प्रचण्डरूपिणि महाकाळि जय दुर्गाम्बे दंष्ट्राकरालवदने देवी दैत्यध्वंसिनी महायुधे शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजाननपद्मार्कं गजाननमहर्निशमनेकदन्तभक्तानाम् एकदन्तमुपास्महे रामाय रामभद्राय रामचन्द्राय विदसे रघुनाथाय नाथाय सीताय पतये नमः बोलो भारत माता की जय ದೇವಿ ಔಪಾಸನೆ ತಾಯಿಯ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಜೊತೆಗೆ ತಾವು ನೋಡುತ್ತಿರ್ತಕ್ಕಂತಹ ಶಕ್ತಿ ದೇವತೆ ಗ್ರಾಮ ದೇವತೆ ಈ ಊರಿಗೆ ನಾವೀಗ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಪಕ್ಕದಲ್ಲಿರ್ತಕ್ಕಂತಹ ಅನಂತಪುರ ಜಿಲ್ಲೆಗೆ ಅನಂತಪುರ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧಿ ಕ್ಷೇತ್ರ ಮಾತಾಡುವ ತಾಯಿ ಈ ತಾಯಿಯಲ್ಲಿ ಒಂದು ವಿಶಿಷ್ಟತೆ ಇದೆ ಈ ತಾಯಿ ಈ ಮನೆಗೆ ಬಂದ ನಂತರ ಅದೇ ಈ ಅನಂತಪುರ ಜಿಲ್ಲೆಗೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಒಂದು ದೊಡ್ಡದಾದಂತಹ ಒಂದು ಕೆರೆ ಇದೆ ಆ ಕೆರೆ ಕೋಡಿ ಹರಿದು ಆಚೆ ಹೋಗುವಂಥ ಕಾಲ ಆ ಕೆರೆ ಸಂರಕ್ಷಣೆಗಾಗಿ ಈ ಊರಿಗೆ ಬಂದಂತಹ ಮಗಳು ಈ ಊರಿನ ಸೊಸೆ ಸಂರಕ್ಷಣೆ ಮಾಡಿದಂತಹ ತಾಯಿ ಅಂತ ಹೇಳ್ತಾರೆ ಹಾಗಾಗಿ ಆ ತಾಯಿಯ ಹೆಸರಿನಲ್ಲೇ ಇರ್ತಕ್ಕಂಥ ಈ ಆಲಯ ಮುಸಲಮ್ಮ ದೇವಿ ಎಂಬತಕ್ಕಂಥದ್ದು ಮುಸಲಮ್ಮ ದೇವಿ ಎಂಬತಕ್ಕಂತಹ ಆ ಮುಸಲಮ್ಮ ದೇವಿ ಎಂಬತಕ್ಕಂಥ ನಾಮಾಂಕಿತದಿಂದ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂತಹ ತಾಯಿ ಇವತ್ತು ತಾವು ನೋಡುತ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದ ಆಂಧ್ರಾಗೆ ನಾವು ಬಂದಿದ್ದೀವಿ ತಾಯಿ ವಿಶೇಷವಾಗಿರ್ತಕ್ಕಂಥ ಮುಸಲಮ್ಮನ ದರ್ಶನವನ್ನು ನಾವು ಮಾಡಿದ್ದೀವಿ ತಾವು ಮಾಡಿದ್ದೀರಿ ತಮ್ಮೆಲ್ಲರ ಜೀವನ ಪಾವನವಾಗಲಿ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಭಕ್ತಾದಿಗಳೇ ತಾವೆಲ್ಲರೂ ಸಹಿತ ತಾಯಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಿದ್ದೀರಿ ಅಮ್ಮನವರ ಪ್ರಸಾದ ಮಹಾಪೂರ್ಣಾವತಿ ತಾಯಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ
ಕರುಣಾಕರಿ ಶಂಕರಿ ಮೈದೂರಿ ಬಾರಮ್ಮ ಬನಶಂಕರಿ ಕರುಣಾಕರಿ ಶಂಕರಿ ಮೈದೂರಿ ಬಾರಮ್ಮ ಬನಶಂಕರಿ ಹೊತ್ತೇವು ಹರಕೆ ನಿನ್ನ ಪಾದಕ್ಕೆ ನಿನ್ನ ಪೂಜಿಪೆವು ಬಾಳ ಸೌಖ್ಯಕ್ಕೆ ಕರುಣಾಕರಿ ಶಂಕರಿ ಮೈದೂರಿ ಬಾರಮ್ಮ ಬನಶಂಕರಿ ಕರುಣಾಕರಿ ಶಂಕರಿ ಮೈದೂರಿ ಬಾರಮ್ಮ ಬನಶಂಕರಿ ಸುಖ ದುಃಖವೆಲ್ಲ ನಿನ್ನ ವರವಮ್ಮ ನೀನೊಲಿದು ನಮ್ಮ ಬಾಳ ಬೆಳಗಮ್ಮ ಸುಖ ದುಃಖವೆಲ್ಲ ನಿನ್ನ ವರವಮ್ಮ ನೀನೊಲಿದು ನಮ್ಮ ಬಾಳ ಬೆಳಗಮ್ಮ ಕರುಣಾಕರಿ ಶಂಕರಿ ಮೈದೂರಿ ಬಾರಮ್ಮ ಬನಶಂಕರಿ ಕರುಣಾಕರಿ ಶಂಕರಿ ಮೈದೂರಿ ಬಾರಮ್ಮ ಬನಶಂಕರಿ ಈರೇಳು ಲೋಕ ಮುರಿವಂತ ತಾಯಿ ಕೈ ಬಿಡದೆ ನಮ್ಮ ನಿರುತಾವು ಮಾಯೆ ಇತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಎತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಏಳು ಬೀಳು ನಿನ್ನ ಮಾಯೆ ಬನಶಂಕರಿ ತಾಯೇ ಬನಶಂಕರಿ ತಾಯೇ ಈರೇಳು ಲೋಕ ಮುರಿವಂತ ತಾಯಿ ಬಿಡದೆ ನಮ್ಮ ನಿರುತಾವು ಮಾಯೆ ಶ್ರೀ ಬನಶಂಕರಿ ಎತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಎತ್ತ ನೋಡಿದರಂತ ನಿನ್ನ ನೆನೆವುದು ಚಿತ್ತ ಏಳು ಬೀಳು ನಿನ್ನ ಮಾಯೆ ಬನಶಂಕರಿ ತಾಯೇ ಬನಶಂಕರಿ ಬ್ರಹ್ಮರಥೋತ್ಸವ ಕಾಲದಲ್ಲಿ ದೇವಿಯ ಉತ್ಸವ ಮೂರ್ತಿಗೋಸ್ಕರ ಅಂದರೆ ಗರ್ಭಗುಡಿಯಿಂದ ತಾಯಿ ಹೊರಬರಬೇಕಾದ್ರೆ ದೇವಾಲಯದ ಹೊರಗಡೆ ಇರ್ತಕ್ಕಂತಹ ರಥಕ್ಕೆ ಸಂಬಂಧಪಟ್ಟಂತಹ ರಥಾಂಗ ಹೋಮಗಳಿದೆ. ರಥಾಂಗ ಹೋಮಗಳು ಹೋಮ ಆದ ನಂತರ ರಥದ ಮೇಲೆ ಪ್ರಧಾನವಾಗಿರ್ತಕ್ಕಂಥ ಒಂದು ಪೂರ್ಣಕುಂಭ ಒಂದು ಕಳಶ ಅಲ್ಲಿ ಬರಬೇಕು. ಕಳಶ ಬರಬೇಕು, ಛತ್ರಿ ಬರಬೇಕು. ಅವೆರಡೂ ಬಂದು ಕೂತ್ಕೊಂಡ ನಂತರ ಮುಂದೆ ನಡೀತಕ್ಕಂತಹ ಪ್ರಕ್ರಿಯೆಗಳು ಏನೇ ಆದರೂ ಕಳಶ ಸ್ಥಾಪನೆ, ಛತ್ರಿ, ಅದಾದ ನಂತರ ರಥಾಂಗ ಹೋಮ ಇದೆಲ್ಲ ಆದ ನಂತರ ಇದು ನಡಿಬೇಕಾದ್ರೂ ಸಹಿತ ದೇವಿಯ ಪ್ರಾಕಾರೋತ್ಸವದ ಉತ್ಸವ ಮೂರ್ತಿ ಬರಬೇಕು. ಪುಟ್ಟದಾದಂಥ ಉತ್ಸವ ಮೂರ್ತಿ ಈ ಪ್ರಾಕಾರದಲ್ಲಿ ಬಂದು ಇಲ್ಲೆಲ್ಲ ಬಲಿಪ್ರದಾನ ಬಲಿ ಅನ್ನಗಳನ್ನು ಹಾಕೊಂಡ ನಂತರ ಗರ್ಭಗುಡಿಯಲ್ಲಿರ್ತಕ್ಕಂತಹ ಬೃಹತ್ ಮಟ್ಟದ ಮೂರ್ತಿಯನ್ನು ಇಲ್ಲಿಗೆ ಕರ್ತಕ್ಕಂಥದ್ದು. ಬನ್ನಿ ಆ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ತಾಯಿಯ ದರ್ಶನ ಮಾಡಿ ಬರೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವರ್ಷದ 365 ದಿವಸ ನಿರಂತರವಾದಂತಹ ಉತ್ಸವಗಳನ್ನು ನಾವು ನೋಡ್ತಿರ್ತೀವಿ. ಗರ್ಭಗುಡಿಯಿಂದ ದೊಡ್ಡ ವಿಗ್ರಹ ಬರಬೇಕಾದ್ರೆ ವರ್ಷದಲ್ಲಿ 3 ಜಾತ್ರೆಗಳು ಮಾತ್ರ, ಅಮ್ಮನವರ ಜನ್ಮೋತ್ಸವ, ರಥೋತ್ಸವ, ನವರಾತ್ರಿ ಉತ್ಸವ. ಆದರೆ ಇವತ್ತು ನಡೆದಿರ್ತಕ್ಕಂಥ ಈ ಬ್ರಹ್ಮರಥೋತ್ಸವಕ್ಕೂ ಮುನ್ನ ಈ ಪುಟ್ಟದಾದಂತಹ ಈ ತಾಯಿ ಪ್ರಾಕಾರ ಮಂಟಪಕ್ಕೆ ಬಂದು ಬಲಿಪ್ರದಾನ ಆದ ನಂತರ ಇನ್ನು ಗರ್ಭಗುಡಿಯಲ್ಲಿ ತಾಯಿ ದರ್ಶನ ಮಾಡುವಂಥ ಸೌಭಾಗ್ಯ ನಮ್ಮದಾಗುತ್ತೆ. ಸುಂದರಿ ಹೃದಯ ದೇವಿ ಶಿರೋದೇವಿ ಶಿಖಾದೇವಿ ಕವಚ ದೇವಿ ನೇತ್ರದೇವಿ ಅಸ್ತ್ರದೇವಿ ಕಾಮೇಶ್ವರಿ ಭಗಮಾಲಿನಿ
ಗೀತೆ. पताके विजये सर्वमङ्गले ज्वालामालिनी चित्रे महानित्य परमेश्वर परमेश्वरि मित्रे समये षष्ठी समये पुण्ये समये चर्यानाथमये. अगस्त्यमयी कालतापनमयी धर्माचार्यमयी मुक्तकेलीश्वरमयी दीपकलानाथमयी विष्णुदेवमयी प्रभाकरदेवमयी तेजोदेवमयी मनोजदेवमयी. ವಾಸುದೇವಮಯೀ ರತ್ನದೇವಮಯೀ ಶ್ರೀರಾಮ. ತಾಯಿಯ ಬ್ರಹ್ಮರಥೋತ್ಸವದಲ್ಲಿ ಗರ್ಭಗುಡಿ ಇರತಕ್ಕಂತಹ ತಾಯಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಬನಶಂಕರಮ್ಮನವರ ಉತ್ಸವ ಮೂರ್ತಿಯನ್ನ ಇವತ್ತು ನಾವು ನೋಡ್ತೀವಿ. ಉತ್ಸವ ಮೂರ್ತಿ ಅಮ್ಮನವರು ಹೊರಗಡೆ ಬರ್ತಾರೆ, ಬಂದು ರಥದ ಮೇಲೆ ಕೂತ್ಕೊಳ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ. ಅವರೆಲ್ಲರನ್ನು ಹರಿಸಲಿಕ್ಕಾಗಿ ತಾಯಿ ಬನಶಂಕರಮ್ಮನವರ ಆ ಮೂಲ ಮೂರ್ತಿ ಉತ್ಸವ ಮೂರ್ತಿಯನ್ನ ನಾವು ಆಚೆ ಕರ್ತರೋಣ. ಅಂಬಾ ಭಗವತಿ